ಓಯ್, ನನ್ಗಂದ್ರೆ ನೀವು ತುಂಬಾ ಇಷ್ಟ. ಹೌದು, ನನ್ಗೂ ಕೂಡ. ಓ ಜಲ್ದಿ ಹೇಳಿ. ನೀವಂದ್ರೆ ತುಂಬಾ ಇಷ್ಟ. ಅಯ್ಯೋ ಅಂತ ಹೇಳ್ತೀನಿ ಅನ್ಕೊಂಡ. ಕರಿಯಾ? ನಾನ್ ಕರಿಯಾಗಿಲ್ಲ. ಎಲ್ಲಿಂದ ಬರ್ತಾರೋ? ನಾನ್ ನಮ್ಮ ಮನೆಯಿಂದ ಬಂದಿದ್ದು. ಏ ನೋಡಲೇ, ನೋಡ್ತಾ ಇದೀನ್ಲೇ. ಹೋಗಲೇ, ನಿಮ್ಮನ್ ಬಾಳ ತೋರಿಸ್ನಾಕಿ ಆಕಿಗ್ ತುರ್ಸೈತಪ್ಪ. ಆಮೇಲೆ ನನ್ ನಕ್ಷತ್ರ ತೋರಿಸ್ಬಿಡ್ತಾರ ನೋಡಪ್ಪ. ನೋಡು, ನನಗ್ ಮಾತ್ರ ಅಷ್ಟ ಅನ್ಸ್ತಾವ್, ನಿನ್ ಕಚ್ಚೋದ್ ಬೇಡ ಅಭಿ. ಪ್ಲೀಸ್ ಹೋಗಲೇ. ನನ್ನೇ ಬಲಿಕ ಬಕ್ರ ಮಾಡಕ್ ಹೊಂಟಿಯನ್ಲೇ ನೀನು. ಬೇಡ ಮಮ್ಮಿ, ಎಲ್ಲ ಅಭಿಗೂ ಕರೀರಿ ಮಮ್ಮಿ. ನಿಮ್ ಮಮ್ಮಿ ಡ್ಯಾಡಿ ಕರೆದ್ರು ಬರಲ್ಲ ನಾನು. ಹೋಗಲೇ, ಹುಡುಗಿರ್ ಮನಸ್ಸು ಗಲಗಲ ಅನ್ಸ್ಬಾರ್ದು. ಹೋಗಲೇ ಬಾರ ಅಭಿ, ಬೇಗ ನೋಡ ಹೆಂಗ್ ಹಚ್ತಿದಾರೆ ಅಭಿ. ನಮಸ್ಕಾರ ದೋಸ್ತೋ, ನೋಡುದ್ರ ದುರಂಧರ್ 2 ಫಿಲಮ್ ನ? ಈಗ ಅರ್ಥ ಆಯ್ತಾ ನಾನು ಏನಕ್ಕೆ ನೋಟ್ ಬ್ಯಾನ್ ಮಾಡಿದ್ದೆ ಅಂತ? ನೋಡಿ, ಅಪೋಸಿಷನ್ ಅವರೆಲ್ಲ ಹೇಳ್ತಾ ಇದ್ರು ನನ್ಗೆ ಪ್ರೆಸ್ ಮೀಟ್ ಮಾಡಕ್ಕೆಲ್ಲ ಮೀಟರ್ ಇಲ್ಲ, ನಾನು ಎದ್ರುಕೊಂತೀನಿ ಅಂತ. ಅಲ್ಲ, ಅವ್ರಿಗೆ ಏನ್ ಗೊತ್ತು ಇದು ಮ್ಯಾಟರೇ ಅಲ್ಲ ಅಂತ. ಈಗ ನಾನೇನಾದ್ರು ಪ್ರೆಸ್ ಮೀಟ್ ಮಾಡಿ ಏನಕ್ಕೆ ಮಾಡ್ದೆ, ಹೆಂಗ್ ಮಾಡ್ದೆ, ಏನು ಅಂತೆಲ್ಲ ಹೇಳಿದ್ರೆ ವೈಟ್ ರೈಸ್ ತರ ಪ್ಲೇನ್ ಆಗಿ ಯಾರಿಗೆ ಮಜಾ ಬಂದಿರೋದು ಹೇಳಿ? ಎಂತದು ಇಲ್ಲ. ಅದಕ್ಕೆ ಈ ತರ 2 ಪಾರ್ಟ್ ಫಿಲ್ಮ್ ಮಾಡಿ, ಒಂದು 16 ಫೈಟು, 6 ಐಟಮ್ ಸಾಂಗು, ಒಂದು ಒಳ್ಳೆ ಲವ್ ಸ್ಟೋರಿ, ಹಿಂಗೆಲ್ಲ ಇಟ್ಟು ತೋರ್ಸಿದ್ರೆ ತಾನೇ ಜನಕ್ಕೂ ಇನ್ಫಾರ್ಮೇಶನ್ ಕ್ಲಿಯರ್ ಕಟ್ ಆಗಿ ಅರ್ಥ ಆಗೋದು. ಯಾಕಂದ್ರೆ ಜನ ಚೇಂಜ್ ಕೇಳ್ತಾರೆ. ನೋಡಿ, ಇಲ್ಲಿಗೆ ಮುಗೀತು ಫಿಲ್ಮ್ ಅಂತ ಅನ್ಕೊಂಬೇಡಿ. ಈಗ ನೆಕ್ಸ್ಟ್ ಒಂದು ಫಿಲ್ಮ್ ಮಾಡ್ತೀನಿ ನೋಡಿ. ಆ ಫಾರ್ಮ್ ಬಿಲ್ ತಂದು 700 ಜನ ರೈತರು ಸತ್ರು, ಏನಕ್ಕೆ ಫಾರ್ಮ್ ಬಿಲ್ ವಾಪಸ್ ತಗೊಳ್ಳಿಲ್ಲ ಅಂತ ಒಂದು ಮೂವಿ ಮಾಡ್ತೀನಿ. ಅದಕ್ಕೆ ಅಕ್ಷಯ್ ಕುಮಾರ್ ಹೀರೋ. ಅದಾದ್ಮೇಲೆ ಸ್ವಿಸ್ ಬ್ಯಾಂಕ್ ಇಂದ ಏನು ಬ್ಲಾಕ್ ಮನಿ ತರ್ತೀನಿ ಅಂತ ಹೇಳಿದೆ, ಅದೇನಕ್ಕೆ ತರಲಿಲ್ಲ ಅಂತಾನು ಒಂದು ಮೂವಿ ಮಾಡ್ತೀನಿ. ಅದಕ್ಕೂ ಅಕ್ಷಯ್ ಕುಮಾರ್ ಏನೇ ಹೀರೋ. ಅದಾದ್ಮೇಲೆ ಈ ರೂಪಾಯಿ ವ್ಯಾಲ್ಯೂ ಏನಕ್ಕೆ ಡಾಲರ್ ಎದುರುಗಡೆ ಇಷ್ಟೊಂದು ಕಮ್ಮಿ ಆಗ್ತಾ ಇದೆ ಅಂತ ಒಂದು ಫಿಲಂ ಮಾಡ್ತೀನಿ. ಅದಕ್ಕೂ ಅಕ್ಷಯ್ ಕುಮಾರ್ ಏನೇ ಹೀರೋ. ಆಮೇಲೆ ಈ ಗುಜರಾತ್ ಗೋದ್ರ ಹತ್ಯಾಕಾಂಡ ಆಯ್ತಲ್ಲ 2002, ಅದ್ರ ಬಗ್ಗೆ ಒಂದು ಫಿಲಂ ಮಾಡ್ತೀನಿ. ಅದಕ್ಕೆ ನಾನೇ ಹೀರೋ. ಅದು ದ್ವಿಪಾತ್ರ ಅಭಿನಯ, ಅಮಿತ್ ಶಾ ಆಕ್ಟಿಂಗ್ ನಾನೇ ಮಾಡೋದು. ಯಾಕಂದ್ರೆ ಜನ ಚೇಂಜ್ ಕೇಳ್ತಾರೆ ನೋಡಿ. ಈ ಡೌಟ್ ಗೀತೆ ನಿನ್ ಹಿಂದೆ ಗೊತ್ತಾಯ್ತಲ್ಲ, ಏನದು? ಓ, ನಿಮ್ಮೂರಲ್ಲದ್ನ ಬಸ್ ಅಂತಾರ, ನಮ್ಮೂರಲ್ಲದ್ನ ಬಸ್ಸಾರು ಅಂತಾರೆ. ಸೊ ಈ 3 ತಿಂಗಳೇ ನಾನು ಹೇಳ್ದೆ ಸುಮ್ಮನಿದ್ದಕ್ಕೆ ಒಂದು 100-200 ಜನ ಕಮೆಂಟ್ ಮಾಡ್ತಿದ್ರು. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಆ ಬೋಳಿ ಮಗ ಹೇಳಿದ್ರಿ, ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಬಗ್ಗೆ ಪಾಸಿಟಿವ್ ಆಗಿ 99% ಜನ ಮಾತಾಡಿದೀರಾ. ಶಾಕು, ಅವ್ನ ವಿಷಯನೇ ಗೊತ್ತಿರ್ಲಿಲ್ಲ. ಯೂಟ್ಯೂಬ್ ಅಲ್ಲಿ 1 ವರ್ಷದ ರೆವಿನ್ಯೂ ಏನಿದೆ ನನಗೆ ನಮ್ಮ ಬಿಸ್ನೆಸ್ ಅಲ್ಲಿ, ಅದಕ್ಕಿಂತ 1 ತಿಂಗಳಲ್ಲಿ ಅದನ್ನ ನಾನು ಅರ್ನ್ ಮಾಡಿರ್ತೀನಿ. ಓಕೆನಾ? ದುಡ್ಗೋಸ್ಕರ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು, ಈ ತರ ಆಗ್ತದ ಅನ್ನುವಂಥದ್ದೊಂದು ಘಟನೆನ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಲಿಪ್ಸ್ಟಿಕ್, ಲಿಫ್ಟಿಕ್, ಸ್ವಿಚ್ ಬೋರ್ಡ್, ಸ್ವಿಚ್ ಬೋರ್ಡ್, ಹಾಸ್ಪಿಟಲ್, ಹಾಸ್ಪಿಟ್ಲು, ಕ್ಲಾಸ್ಮೇಟ್, ಕ್ಲಾಸ್ಮೇಟ್, ಆರ್ಡರ್, ಆರ್ಡ್ರು. ಬಸ್ ಯಾರು ಗೊತ್ತಾ? ನಮ್ ಬಸ್ ಯಾರು ಗೊತ್ತಾ? ಅವನೇ ಕಿಚ್ಚ ಹುಚ್ಚ ಅಂತ. ಚಿಕ್ಕಬಳ್ಳಾಪುರಕ್ಕೆ 18 ಕಿಲೋಮೀಟರ್ ದೂರದಲ್ಲಿ ಪೆರೇಸಂದ್ರ ಅಂತ ಊರಿದೆ ಮೇಡಮ್. ಆ ಊರ್ ಪಕ್ಕದಲ್ಲಿ ಒಂದು ಕಾಡಿತ್ತು. ಅಲ್ಲಿಬ್ಬರು ದಂಪತಿಗಳಿದ್ರು. ಅವ್ರ ಮಗು ಹುಟ್ಟಿತು. ಅವ್ರ ಮಗುಗೆ ರಾಯಲ್ ಬೆಂಗಾಲ್ ಟೈಗರ್ ಅಂತ ನ್ಯಾಷನಲ್ ಅನಿಮಲ್ ಹೆಸರಿಟ್ರು. ಈ ಹೆಸರಿಟ್ರೆ ಚೆನ್ನಾಗಿರಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗಿ ಈಶ್ವರಂಗ್ ನಮಸ್ಕಾರ ಹಾಕೊಂಡು ಪ್ರದೀಪ್ ಈಶ್ವರ್ ಅಂತ ಹೆಸರಿಟ್ರು. ಯಾರೋ ಜನಸಾಮಾನ್ಯರು ಈ ತರ ಎಲ್ಲ ಮಾತಾಡಿದಿದ್ರೆ ಪರವಾಗಿಲ್ಲ ಬಿಡು ಅಂತ ಅನ್ಬೋದಿತ್ತು. ಶಾಸಕರಾಗಿತ್ಕೊಂಡು ಅಂತ ದೊಡ್ಡ ಸ್ಥಾನದಲ್ಲಿದ್ದು ಅಷ್ಟೊಂದು ಜನಗಳ ವೋಟಿಂದ ಗೆದ್ದಿರುವಂತ ಒಬ್ಬ ವ್ಯಕ್ತಿ ಕಾಮಿಡಿ ಪೀಸ್ ತರ ಮಾತಾಡ್ತಿರೋದು ನೋಡಿದ್ರೆ ನಿಜವಾಗ್ಲೂ ದುರಂತ. ನಂಗನ್ಸುತ್ತೆ ಇವರು ಬಾಲಯ್ಯ ಬಾಬು ಅವರ ಫ್ಯಾನ್ ಇರ್ಬೇಕು. ಪ್ರತಿದಿನ ಒಂದೊಂದು ತೆಲುಗು ಮೂವಿ ನೋಡ್ಕೊಂಡ್ ಬರ್ತಾರೆ ಅನ್ಸುತ್ತೆ. ಬರೇ ಬಿಲ್ಡಪ್ ಮಾತುಗಳು, ಬರೀ ಪಂಚ್ ಡೈಲಾಗ್ಗಳೇ. ನಾರ್ಮಲ್ ಆಗಿ ಮಾತಾಡೋದಕ್ಕೆಲ್ಲ ಬರೋದೇ ಇಲ್ಲ ಅಷ್ಟೇ. ನನಗ್ ಮಾತ್ರ ಅಲ್ಲ, ಕರ್ನಾಟಕದ ಎಲ್ಲಾ ಜನಗಳಿಗೂ ಇವತ್ತಿಗೂ ಯಕ್ಷ ಪ್ರಶ್ನೆ ಆಗಿ ಉಳಿದಿರುವಂತದ್ದು ಏನಂದ್ರೆ, ಚಿಕ್ಕಬಳ್ಳಾಪುರ ಜನತೆ ಅದು ಹೇಗೆ ಏನ್ ನೋಡ್ಬಿಟ್ಟು ಓಟ್ ಹಾಕಿ ಗೆಲ್ಸಿದ್ರು ಅಂತ.
ದುರಂಧರ್ 2 ಚಿತ್ರ ನೋಡಿ ಟೈಮ್ ವೇಸ್ಟ್ ಮಾಡಬೇಡಿ ಎಂದು ರಮ್ಯಾ ಸಖತ್ ಕೌಂಟರ್. ರಣವೀರ್ ಸಿಂಗ್ ಅಭಿನಯದ ದುರಂಧರ್ 2 ಚಿತ್ರಕ್ಕೆ ಪ್ರೇಕ್ಷಕರು ಹಲವೆಡೆ ಫುಲ್ ಮಾರ್ಕ್ಸ್ ಕೊಡ್ತಿದ್ದಾರೆ. ಆದ್ರೆ ಇತ್ತ ಸ್ಯಾಂಡಲ್ವುಡ್ ನಟಿ ರಮ್ಯಾ ರಣವೀರ್ ಸಿಂಗ್ ಅವರ ದುರಂಧರ್ 2 ಸಿನಿಮಾ ಬಗ್ಗೆ ಟಾಂಗ್ ಕೊಟ್ಟು ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ನಾನು ಈಗಷ್ಟೇ ದುರಂಧರ್ 2 ಚಿತ್ರ ನೋಡಿದೆ. ಸುಮ್ನೆ ಟೈಮ್ ವೇಸ್ಟ್ ಮಾಡಬೇಡಿ. ಈ ಚಿತ್ರ ಒಂದು ರೀತಿ ಪುಸ್ತಕ ಓದಿದಂತೆ ಇದೆ. ಬೋರಿಂಗ್ ಆಗ್ತದೆ. ನಾನು ಕನ್ನಡದಲ್ಲಿ ಎಂತೆಂತ ಸಾಂಗ್ಸ್ ಕೇಳ್ಬಿಟ್ಟಿನಿ. ಅದೇ ಇಷ್ಟು ಕೆಟ್ಟದಾಗಿರೋ ಸಾಂಗ್ ಇಲ್ಲಿವರೆಗೂ ಕೇಳಿರ್ಲಿಲ್ಲ. ನೂರ ಫತೇಹಿ ಡ್ಯಾನ್ಸ್ ಮಾಡಿರೋ ಸಾಂಗು, ಪ್ರೇಮ್ ಬರ್ದಿರೋ ಸಾಂಗು, ಸೇರಗನ್ನ ಸರಿಸೆ ಅಂತ ಸಾಂಗು. ಎಷ್ಟು ಕೆಟ್ಟದಾಗಿದೆ ಈ ಸಾಂಗ್ ಅಂತಂದ್ರೆ ಈ ಸಾಂಗ್ ನ ಕೇಳಕ್ಕಾಗಲ್ಲ, ನೋಡಕ್ಕೂ ಆಗಲ್ಲ, ಹಾಡಕ್ಕಂತೂ ಸಾಧ್ಯನೇ ಇಲ್ಲ, ಡ್ಯಾನ್ಸ್ ಮಾಡಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿದೆ. ಡಬಲ್ ಮೀನಿಂಗ್ ಏನಿಲ್ಲ, ಎಲ್ಲ ಡೈರೆಕ್ಟ್ ಮೀನಿಂಗ್. ಒಂದು ಡಬಲ್ ಮೀನಿಂಗಿಗೂ ವಲ್ಗ್ಯಾರಿಟಿಗೂ ಒಂದು ತಿನ್ ಲೈನ್ ಇರುತ್ತೆ. ಇದು ಆ ತಿನ್ ಲೈನ್ ಕ್ರಾಸ್ ಮಾಡಿ ವಲ್ಗ್ಯಾರಿಟಿನ ಕ್ರಾಸ್ ಮಾಡಿ ವಲ್ಗ್ಯಾರಿಟಿ ಪ್ರೋ ಮ್ಯಾಕ್ಸ್. ಅಷ್ಟು ಕೆಟ್ಟದಾಗಿದೆ. ಒಂದ್ ಲಿರಿಕ್ಸ್ ಅಲ್ಲಿ ಒಂದೇ ಒಂದು ಲೈನು ಸಹಿತ ನಾನು ಬಾಯ್ಬಿಟ್ಟು ಹೇಳಕ್ಕಾಗಲ್ಲ. ಅಷ್ಟು ಕೆಟ್ಟದಾಗಿ, ಅಷ್ಟು ವಲ್ಗರ್ ಆಗಿದೆ ಈ ಸಾಂಗ್. ಇವರು ಯಾರು ಇವ್ರಿಗೆ ಟಾರ್ಗೆಟ್ ಆಡಿಯನ್ಸ್ ಅಂತ ಅರ್ಥ ಆಗ್ತಾ ಇಲ್ಲ, ಅಥವಾ ಯಾವ ಆಡಿಯನ್ಸ್ ಈ ತರ ಸಾಂಗ್ಸ್ ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತಾನೂ ಅರ್ಥ ಆಗ್ತಾ ಇಲ್ಲ. ಅಷ್ಟು ಕೆಟ್ಟದಾಗಿದೆ. ಇದನ್ನ ಹೋಗ್ಬಿಟ್ಟು ಫ್ಯಾಮಿಲಿ ಪೀಪಲ್ ಕುತ್ಕೊಂಡು ಇದನ್ನ ನೋಡ್ಬೇಕಾ? ಯು ನೋ ವಾಟ್ ಇಸ್ ದ ಸ್ಕೇರಿಯಸ್ಟ್ ಪಾರ್ಟ್? ಮಕ್ಕಳು ಸಾಂಗ್ಸ್ ಕೇಳ್ತಾರೆ, ಮಕ್ಕಳು ಸಾಂಗ್ಸ್ ನೋಡ್ತಾರೆ. ನಾಳೆ ದಿನ ಮಕ್ಕಳೇ ಈ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡ್ಬಿಟ್ಟು ರೀಲ್ಸ್ ಮಾಡ್ಬಿಟ್ಟು ಪೋಸ್ಟ್ ಮಾಡ್ತಾರೆ. ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಈ ತರ ಸಾಂಗ್ಸ್ ಖಂಡಿತ ನಮಗೆ ಬೇಡ. ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲೇ ನಿಮಗೆ ಸಾಂಗ್ ಸಿಕ್ಕಿದ್ರು ದಯವಿಟ್ಟು ರಿಪೋರ್ಟ್ ಮಾಡಿ, ಬೈಕಾಟ್ ಮಾಡಿ. ಈ ತರ ಸಾಂಗ್ಸ್ ನಮಗೆ ಬೇಕಾಗಿಲ್ಲ, ಬೇಡ ಬೇಡ. ಫ್ರೆಂಡ್ಸ್, ನಮ್ಮ ಊರಲ್ಲಿ ಇದನ್ನ ಆಧಾರ್ ಕಾರ್ಡ್ ಅಂತೀವಿ. ನಿಮ್ಮೂರಲ್ಲಿ ಏನಂತೀರ? ಆಧಾರ್ ಕಾರ್ಡ್ ಅಂತಾರ? ಆಧಾರ್ ಕಾರ್ಡ್ ಅಂತಾರ? ಹೇ ನಿನ್ನ ಅವನ ನಮ್ ಕಡೆ ಏನಂತಾರ ಗೊತ್ತೇನು? ಗೊತ್ತೇನು? ಮುಖ ಏನ್ ನೋಡ್ತೀರಾ? ನಾವು ಆಧಾರ್ ಕಾರ್ಡ್ನೇ ಅನ್ನೋದು. ಬಂದ್ಬಿಟ್ಲು ಆಧಾರ್ ಕಾರ್ಡ್ ಅಂತ ಸುಬ್ಬಕ್ಕ.